50 ದಿವಸ ಕನ್ನಡ ಲಾಗ್ ಚಾಲೆಂಜಲ್ಲಿ ದಿವಸ 25 ಆಗಿತ್ತು. ಟೆಂಪದಕ್ಕೆ ಇಟ್ಕೊಂಡು ನಾನು ಪಾರ್ಕಿಂಗ್ ಮಾಡಲಿಕ್ಕೆ ಹೋದೆ. ಗಾಡಿಯೆಲ್ಲ ಲೋಡ್ ಮಾಡಿಕೊಂಡು ಮತ್ತು ನಾವು ಸೀದಾ ಹೊರಡಿದ್ದು ಎಲ್ಲಿಗೆ ಅಂದರೆ ಒಂದು ಇವೆಂಟ್ ಇತ್ತು ಸ್ಪಾಟಿಗೆ. ಹೋಗೋ ರೂಟಲ್ಲಿ ಕ್ಯಾಮರಾ ಇಟ್ಕೊಂಡು ಮುಂದೆ ವೀಡಿಯೋ ಮಾಡ್ತಿದ್ದೆ. ಗಾಡಿಯಲ್ಲಿ ಡೀಸೆಲ್ ಇಲ್ಲ ಅಂತ ಪೆಟ್ರೋಲ್ ಪಂಪಿಗೆ ಹೋಗಿ ಡೀಸೆಲ್ ಎಲ್ಲ ಲೋಡ್ ಮಾಡ್ಕೊಂಡು ಸೀದಾ ನಾನು ಅಲ್ಲಿಂದ ಮತ್ತೆ ಹೊರಟೆ. ಹೋಗೋ ರೂಟ್ ಮಾತ್ರ ಸೂಪರ್ ಆಗಿತ್ತು. ಆ ಕಡೆ ಈ ಕಡೆ ಗದ್ದೆ ಇತ್ತು, ನಡುವಲ್ಲಿ ಸಹ ರೂಟ್ ಇತ್ತು. ತುಂಬ ಖುಷಿ ಆಯಿತು ನನಗೆ ಹೋಗುವಾಗ. ಮತ್ತು ಮಳೆ ಸಹ ಇತ್ತು ಲೈಟಾಗಿ. ಸ್ಪಾಟಿಗೆ ಹೋಗಿ ರೀಚ್ ಆಗಿ ಆಯಿತು. ಆದಮೇಲೆ ಚೋನಿದ್ಲು, ಅವಳ ಮನೆಯಲ್ಲಿದ್ದು ಡೆಕೋರೇಷನ್, ಮತ್ತು ಅವಳು ನನಗೆ ಹೆಲ್ಪ್ ಮಾಡ್ತಿತ್ತು ಮಾಡಲಿಕ್ಕೆ. ಫ್ಲವರೆಲ್ಲ ಸೆಟ್ ಮಾಡಿ ಎಲ್ಲ ಆಯಿತು. ಆದಮೇಲೆ ಫೈನಲ್ ಲುಕ್ಕು ಈ ಥರ ಬಂದಿತ್ತು. ಲೈಟೆಲ್ಲ ಹಾಕುವಾಗ ತುಂಬ ಖುಷಿ ಆಯಿತು ಅವರಿಗೆಲ್ಲ, ಮನೆಯವರಿಗೆ ಸಹ. ಆದಮೇಲೆ ಚೋನಿ ಮತ್ತೊಂದು ಏನೋ ಒಂದು ತಂದಿದ್ಲು ಪೈಂಟ್ ಹೊಡಲಿಕ್ಕೆ ಅಂತ. ಬ್ಯಾಂಗ್ಳೂರಲ್ಲಿ ರಕ್ಷಾ ಬರ್ತಾಯಿದ್ಲು, ಚೋನಿಯ ತಂಗಿ. ಆದಮೇಲೆ ನಮಗೆ ವೀಡಿಯೋ ಕಾಲ್ ಮಾಡಿದ್ಲು ಅವಳು. ಆದಮೇಲೆ ಅಲ್ಲೇ ವೀಡಿಯೋ ಮಾಡಿದೆ ಅವಳನ್ನು. ಒಂದು ಐಟಮ್ ಮಿಸ್ ಆಗಿತ್ತು ಅಂತ ಟೆಂಪವನ್ನು ಮನೆಗೆ ತಂದು ಮತ್ತು ಸ್ಕೂಟರಲ್ಲಿ ಐಟಮ್ ತಗೊಂಡೋಗಿದ್ದೆ. ಆದಮೇಲೆ ಅದನ್ನು ವೀಡಿಯೋ ಮಾಡಲಿಕ್ಕೆ ಮಿಸ್ ಆಯಿತು. ಆದಮೇಲೆ ಗಾಡಿ ಇಟ್ಕೊಂಡು ನಾನು ಸೀದಾ ನಂದು ಇವೆಂಟೆಲ್ಲ ಆಯಿತು ಇವತ್ತಿದು. ಗಾಡಿ ಇಟ್ಕೊಂಡು ಸೀದಾ ಹೊರಟೆ. ಆಕಾಶ ಮತ್ತು ತುಂಬ ಚೆಂದ ಕಾಣ್ತಾಯಿತ್ತು. ನನಗೆ ಖುಷಿ ಆಯಿತು. ವೀಡಿಯೋ ಮಾಡ್ತಾಯಿದ್ದೆ ಮೇಲೆ ಇಟ್ಕೊಂಡು. ಮತ್ತು ಮನೆಗೆ ಬಂದು ಬೈಕ್ ಇಟ್ಕೊಂಡು ಜಿಮ್ಮಿಗೆ ಹೊರಟೆ. ಹೋಗೋ ರೂಟಲ್ಲಿ ಕ್ಯಾಮರಾ ಇಟ್ಕೊಂಡು ಮುಂದೆ ವೀಡಿಯೋ ಮಾಡ್ತಾಯಿದ್ದೆ ನಾನು. ಜಿಮ್ಮಿಗೆ ಹೋಗಿ ರೀಚ್ ಆಗಿ ವರ್ಕೌಟ್ ಎಲ್ಲ ಮಾಡ್ತಾಯಿದ್ದೆ. ಆದಮೇಲೆ ಮೇಲೆ ನಿಂತ್ಕೊಂಡು ನಾನು ಬೈಕಿಗೊಂದು ವೀಡಿಯೋ ಮಾಡಿದೆ ಅಲ್ಲಿ. ಆದಮೇಲೆ ಮಿರರ್ ಸೆಲ್ಫಿ ತಗೊಂಡೆ. ಇವತ್ತಿದ್ದು ವರ್ಕೌಟ್ ಎಲ್ಲ ಆಯಿತು. ಜಿಮ್ಮಿಗೆಂದು ಬಾಯ್ ಹೇಳಿದ್ವಿ. ಮತ್ತು ನಾನು ಅಲ್ಲಿಂದ ಹೊರಟೆ ಕೀ ಎಲ್ಲ ಇಟ್ಕೊಂಡು. ಆದಮೇಲೆ ಗಾಡಿ ಇಟ್ಕೊಂಡು ಸೀದಾ ನಾನು ಬಂದ ಮತ್ತು ನನ್ನ ಮನೆಗೆ. ತುಳುನಾಡ ಲಾಗ್ 19 ಪೇಜಲ್ಲಿ ಯಾರಾದರೂ ಫಸ್ಟ್ ನೋಡ್ತಿದ್ದವರಾದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. 50 ದಿವಸ ಕನ್ನಡ ಲಾಗ್ ಚಾಲೆಂಜಲ್ಲಿ ದಿವಸ 25 ಆಗಿತ್ತು. ಲಾಗನ್ನು ಮುಗಿಸ್ತಿದ್ದೀನಿ. ಬಾಯ್ ಬಾಯ್, ನಾಳೆ ಸಿಕ್ಕುವ.